ಬಾಗಲಕೋಟೆಯ ಕಲಾದಗಿಯಲ್ಲಿ ದೊಡ್ಡ ಹೈಡ್ರಾಮವೇ ನಡೆದು ಹೋಗಿದೆ. ರಂಭಾಪುರಿ ಶ್ರೀಗಳ ಕಾರಿಗೆ ಮಹಿಳೆಯೊಬ್ಬರು ಚಪ್ಪಲಿ ತೂರಿದ್ದಾರೆ. ಇಷ್ಟೇ ಅಲ್ಲ, ಶ್ರೀಗಳ ಕಾರನ್ನ ಅಡ್ಡಗಟ್ಟಲು ಮಠದ ಭಕ್ತರು ಯತ್ನಿಸಿದ್ದಾರೆ. ಶ್ರೀಗಳ ವಿರುದ್ಧ ಭಕ್ತರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಡ್ಡಪಲ್ಲಕ್ಕಿ ಕಾರ್ಯಕ್ರಮಕ್ಕೆ ಉದಗಟ್ಟಿ ಗ್ರಾಮಕ್ಕೆ ಶ್ರೀಗಳು ತೆರಳುತ್ತಾ ಇದ್ರು. ಈ ವೇಳೆ ಮಠದ ಭಕ್ತರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸ್ಥಳದಲ್ಲಿ ಕೆಲಕಾಲ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ತಳ್ಳಾಟ ನೂಕಾಟ ನಡೆದು ಹೋಯಿತು. ಕಲಾದಿಗೆ ನಮ್ಮ ಕಾರ್ಯಕ್ರಮ ಇಲ್ಲ. ಕಲಾದಿಯಲ್ಲಿ ನಮ್ಮ ಕಾರ್ಯಕ್ರಮ ಇಲ್ಲ. ಅಲ್ಲಿ ನಾವು ಹೋಗೋದೂ ಇಲ್ಲ. ನಾವು ಕಲಾದಿಯಲ್ಲಿ ನಾವು ಈ ಕಾರ್ಯಕ್ರಮ ಕೋರ್ಟ್ನಲ್ಲಿರುವ ಸಂದರ್ಭದಲ್ಲಿ ಮಠವನ್ನು ದುರಸ್ತಿ ಮಾಡ್ತಾ ಇದ್ದಾರೆ, ಹೊಲ ಸಾಗುವಳಿ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅಲ್ಲ, ಅಭಿವೃದ್ಧಿ ಮಾಡಿದ್ರೆ ಒಳ್ಳೇದಲ್ವ? ಕೇಡೇನಲ್ಲ. ಅಭಿವೃದ್ಧಿ ಮಾಡಿದರೆ ನ್ಯಾಯಾಲಯ ಏನು ತೀರ್ಪು ಕೊಡೋದು ಅದಕ್ಕೆ ಇದ್ದೇ ಇರ್ತೈತಿ. ಅದನ್ನು ನಾವು ಒಂದು ಅಭಿವೃದ್ಧಿ ಮಾಡೋದು ಕುಂಠಿತ ಮಾಡಿದಂಗೆ ಆಗೋದು ಸರಿ ಇಲ್ಲ. ಧಾರ್ಮಿಕ ಸಂಸ್ಕೃತಿನ ಯಾರೋ ಕೆಲವು ಜನ ಕೆಡಿಸೋರು ಎಲ್ಲ ಕಡೆಯೂ ಇದ್ದೇ ಇರ್ತಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಮತ್ತು ಅದು ರಂಭಾಪುರಿ ಪೀಠದ ಶಾಖಾ ಮಠ ಆಗಿರೋದ್ರಿಂದ ಪೀಠದ ಜಗದೊಳಗೆ ನಿರ್ಣಯನೇ ಅಂತಿಮ ಹೊರತು ಬೇರೆಯವರ ಭಾವನೆಗಳಿಗೆ ಅಷ್ಟು ಪುರಸ್ಕಾರ ಕೊಟ್ಟಿದ್ದೇ ಈ ಸಮಸ್ಯೆಗೆ ಕಾರಣ. ಒಂದು ಕಡೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ರಂಭಾಪುರ ಶ್ರೀಗಳ ಕಾರು ತೆರಳುತ್ತಾ ಇದೆ. ಈ ಕಡೆಯಿಂದ ಮಹಿಳೆಯೊಬ್ಬರು ಚಪ್ಪಲಿಯನ್ನ ತೂರಿದ್ದಾರೆ. ಇನ್ನು ಮಠದ ಭಕ್ತರು ಈ ರೀತಿ ಪ್ರತಿಭಟನೆ ಮಾಡೋದಕ್ಕೆ ಕಾರಣ ಏನಂದ್ರೆ, ಪಂಚಗ್ರಹ ಗುರುಲಿಂಗೇಶ್ವರ ಮಠದ ಪೀಠಾಧಿಪತಿ ಆಯ್ಕೆ ವಿವಾದಕ್ಕೆ ಇಲ್ಲಿ ಕಾರಣವಾಗಿದೆ. ಜಮೀನು ವಿವಾದ ಕೋರ್ಟ್ನಲ್ಲಿರುವಾಗಲೇ ಮಠದ ದುರಸ್ತಿ ಕಾರ್ಯ ಮತ್ತು ಜಮೀನು ಉಳುಮೆ ಮಾಡಿದ್ದಕ್ಕೆ ಮಠದ ಭಕ್ತರು ಇಲ್ಲಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ರವಿಮುಖಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. 2015-16 ಸಂದರ್ಭದಲ್ಲಿ ಭುಗಿಲೆದ್ದಂತಹ ಕಲಾದಗಿ ಗುರುಲಿಂಗೇಶ್ವರ ಮಠದ ಪೀಠಾಧಿಪತಿ ಆಯ್ಕೆ ವಿವಾದ ಇಂದಿಗೂ ಕೂಡ ತಣ್ಣಗಾಗಿಲ್ಲ. ಇವತ್ತು ಮತ್ತೆ ಆ ಒಂದು ಭಕ್ತರ ಆಕ್ರೋಶ ಸ್ಫೋಟವಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ, ಏನು ಮಠದ ಒಂದು ಪೀಠಾಧಿಪತಿ ಆಯ್ಕೆ ವಿಚಾರ ಕೋರ್ಟ್ನಲ್ಲಿರುವಂತಹ ಸಂದರ್ಭದಲ್ಲಿ ಮಠದಲ್ಲಿ ಕೆಲವೊಂದಿಷ್ಟು ಮಾರ್ಪಾಡು ಮಾಡುತ್ತಿರುವಂತಹ ಕಾರ್ಯ, ಮಠದ ಕೆಲವೊಂದಿಷ್ಟು ಕಟ್ಟಡಗಳನ್ನು ಏನು ದುರಸ್ತಿ ಮಾಡುವಂತಹ ಕಾರ್ಯ, ಅದನ್ನು ನಾನು ದೃಶ್ಯದಲ್ಲಿ ಈಗಾಗಲೇ ತೋರಿಸ್ತಾ ಇದ್ದೀನಿ. ಇದು ಕಲಾದಿ ಗ್ರಾಮದಲ್ಲಿರುವಂತಹ ಗುರುಲಿಂಗೇಶ್ವರ ಪಂಚಗ್ರಹ ಮಠ. ಅಂದರೆ ಇದನ್ನು ರಂಭಾಪುರಿ ಶಾಖಾ ಮಠ ಅಂತ ಈಗಾಗಲೇ ರಂಭಾಪುರಿ ಶ್ರೀಗಳು ಹೇಳ್ಕೊಂತ ಬರ್ತಾ ಇರುವಂಥದ್ದು. ಆದರೆ ಭಕ್ತರು ಕೆಲವೊಂದಿಷ್ಟು ಜನ ಅದನ್ನು ವಿರೋಧ ಮಾಡ್ತಾರೆ, ಕೆಲವೊಂದಿಷ್ಟು ಅದಕ್ಕೆ ಸಮ್ಮತಿಸ್ತಾ ಇದ್ದಾರೆ. ಆದರೆ ಇದೆಲ್ಲಕ್ಕಿಂತ ಹೆಚ್ಚಿನದಾಗಿ ವಿವಾದ ಕೋರ್ಟ್ನಲ್ಲಿರುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಮಠದಲ್ಲಿ ದುರಸ್ತಿ ಕಾರ್ಯ ಮಾಡಬಾರ್ದು ಮತ್ತು ಮಠದ ಆಸ್ತಿಯನ್ನು ಸಾಗುವಳಿ ಮಾಡಬಾರ್ದು ಅನ್ನೋ ಒಂದು ಕಂಡೀಷನ್ ಇದೆ ಎಂದು ಇಲ್ಲಿನ ಭಕ್ತರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಸಂಬಂಧಿಕರಲ್ಲಿರುವಂಥ ವ್ಯಕ್ತಿಯನ್ನು ನಾವು ಮಠಾಧೀಶ, ನಮ್ಮ ಮಠಾಧಿಪತಿಗಳು ಅಂತ ಒಪ್ಪಿಕೊಳ್ಳೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸುಮಾರು ಜನ ಮಹಿಳೆಯರು. ಮತ್ತು ಅವರ ಒಂದು ಪ್ರತಿಭಟನೆಯ ಫಲಕಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಯಾವ ರೀತಿಯಲ್ಲಿ ಅವ್ರನ್ನ ಟೈಟಲ್ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ಆ ಸ್ವಾಮೀಜಿಗಳ ಸಂಪೂರ್ಣವಾಗಿ ವಿರೋಧಿ ಏನು ಫಲಕಗಳು ಈಗಾಗಲೇ ಈ ಸ್ಥಳದಲ್ಲಿ ಇಟ್ಕೊಂಡು ಮಹಿಳೆಯರು ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಸ್ವಾಮೀಜಿಯನ್ನು ಬರೋಕೆ ಬಿಡೋದಿಲ್ಲ ಅನ್ನೋ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಮಹಿಳಾ ಭಕ್ತರನ್ನ ನಾವು ಮಾತನಾಡ್ಸೋಣ. ಏನು ಅವರು ಇಷ್ಟೊಂದು ಪ್ರತಿಭಟನೆ ಮಾಡಲಿಕ್ಕೆ ಕಾರಣ ಏನಂತಂದು. ಅಮ್ಮ, ಏನು ನಿಮ್ಮದು ಪ್ರತಿಭಟನೆ ಮಾಡಲಿಕ್ಕೆ ಏನು ಮೂಲ ಕಾರಣ ಏನೋ ನಿಮ್ಮದು ಅಂತಂದು? ನಮಗೆ ಇದು ಸಂಸಾರ ಮಠ ಅಲ್ರಿ, ಇದು ಸನ್ಯಾಸಿ ಮಠ ರೀ. ಇದು ಒಳ್ಳೆ ಅಜ್ಜಾರ ತಂಗಿ ಮಗ ರೀ ಅವ ಗಂಗಾಧರ ಸ್ವಾಮಿ. ಅದು ಇಲ್ಲಿ ಯಾರಿಗೆ ಹಿರಿಯರಿಗೆ ಯಾರಿಗೂ ಒಪ್ಪಿಗೆ ಇಲ್ರಿ, ಊರ ಜನರಿಗೆ ಒಪ್ಪಿಗೆ ಇಲ್ರಿ. ಇದು ಒಳ್ಳೆ ಪಟ್ಟಾಭಿಷೇಕನೂ ಆಗಿಲ್ರಿ ಅವಂದು. ಜನರು ಒಪ್ಪಿಗೆ ಇಲ್ದನ ಬಂದಾನ್ರಿ ಅವ. ರಾತ್ರಿ ಬಂದು ಮಠ ಹೊಕ್ಕಾನ್ರಿ ಅವ. ಇಲ್ಲೆಲ್ಲ ಮಠ ಸುಧಾರಣೆ ಮಾಡಾಕತ್ತಾನ್ರಿ. ಯಾರಿಗೆ ಒಪ್ಪಿಗೆನೂ ಇಲ್ರಿ, ಹಿರಿಯರು ಒಪ್ಪಿಗೆನೂ ಇಲ್ರಿ. ಮಠದ ಆಸ್ತಿ ಹೊಡ್ಕೊಂಡು ಹೋಗ್ಬೇಕಂತೇಳಿ ಇದಿಷ್ಟು ಸಂಚಿ ನಡ್ಸ್ಯಾನ್ರಿ ಅವ. ತೋಟದಾಗೆಲ್ಲ ಅಲ್ಲಿ ವ್ಯವಸ್ಥೆ ಮಾಡೋದು, ಗಿಡಗಂಟಿ ಇದನ್ನ ಮಾಡೋದು, ಬೆಳೆಸೋದು ಎಲ್ಲ ವ್ಯವಸ್ಥೆ ಇದನ್ನ ಮಾಡಾಕತ್ತಾನ್ರಿ. ಯಾರು ಹಿರಿಯರಿಗೂ ಕಿವಿ ಬಿದ್ದಿಲ್ರಿ. ಇದು ಪ್ರತಿಭಟನೆ ಎಲ್ಲಿವರೆಗೂ ಮುಂದುವರಿತೈತಿ ನಿಮ್ದು? ಇವಾಗ ಮಠದ ಹತ್ರ ಎಲ್ಲರೂ ಬಂದು ಸ್ಟ್ರೈಕ್ ಮಾಡಾತ್ರಿ, ಎಲ್ಲಿವರೆಗೂ ಮುಂದುವರಿಸ್ತೀರಿ ಅಂತಂದು? ನಮ್ಮ ಮಠ ಕಿಲಿ ಹಾಕಿ ಕೈಯಾಗ ಕೊಡ್ಬೇಕ್ರಿ, ಅವ್ನು ಹೊರಗೆ ಹಾಕ್ಬೇಕ್ರಿ. ಯಾರು ಬೇಡ್ರಿ, ಕೋರ್ಟಿಂದ ಆದೇಶ ಬರುತ್ತಾನ, ಯಾರು ಬೇಡ್ರಿ ನಮಗೆ. ಇದಿಷ್ಟು ಇಲ್ಲಿನ ಮಹಿಳಾ ಏನು ಭಕ್ತೆಯರ ಮಾತು. ಮಠಕ್ಕೆ ಕೀಲಿ ಹಾಕಿಕೊಂಡು ಕೀಲಿ ನಮ್ಮ ಗ್ರಾಮದ ಹಿರಿಯರ ಸಮಕ್ಷಮದಲ್ಲಿ ಕೊಟ್ಟ ನಂತರವೇ ನಾವು ಪ್ರತಿಭಟನೆ ಕೈ ಬಿಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಬಾಪು ಜೊತೆ ರವಿಮುಖಿ, TV9 ಬಾಗಲಕೋಟೆ.